ಓಂ ಶಾಂತಿ. ಇಂದಿನ ಈ ಆಳವಾದ ಮಂಥನಕ್ಕೆ ಸ್ವಾಗತ. ಲೌಕಿಕ ಜಗತ್ತಿನಲ್ಲಿ ನಾವು ನೋಡ್ತೀವಿ ಅಲ್ವಾ, ಜನರು ಹೋಲಿ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸ್ತಾರೆ. ರಸ್ತೆಗಳಲ್ಲಿ, ಮನೆಗಳಲ್ಲಿ ಒಬ್ರಿಗೊಬ್ರು ಬಣ್ಣಗಳನ್ನು ಎರಚ್ತಾರೆ, ನಲಿಯುತ್ತಾರೆ. ಹೌದು, ಬಹಳ ಸಂಭ್ರಮದ ವಾತಾವರಣ ಇರುತ್ತೆ. ಖಂಡಿತ. ಆದ್ರೆ ಆ ಬಣ್ಣದ ಸಂಭ್ರಮ ಎಷ್ಟೊತ್ತಿರುತ್ತೆ? ಒಂದ್ಸಲ ಯೋಚ್ನೆ ಮಾಡಿ, ಸಂಜೆ ಆಗೋ ಅಷ್ಟ್ರಲ್ಲಿ ಅಥವಾ ಒಂದೆರಡು ಬಾರಿ ಸ್ನಾನ ಮಾಡೋ ಅಷ್ಟ್ರಲ್ಲಿ ಆ ಬಣ್ಣವೆಲ್ಲ ನೀರಿನಲ್ಲಿ ಸಂಪೂರ್ಣವಾಗಿ ತೊಳೆದು ಹೋಗುತ್ತೆ. ನಿಜ, ಅದು ಕೇವಲ ತಾತ್ಕಾಲಿಕವಾದ ಬಣ್ಣ. ಹೌದೌದು. ಆದ್ರೆ ಎಂದಿಗೂ ಅಳಿಸಲಾಗದಂತಹ, ಅಂದ್ರೆ ನಮ್ಮ ಅಂತರಂಗದ ಆತ್ಮದ ಮೂಲ ಸ್ವರೂಪವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ರಂಗಿದ್ರೆ ಆ ಬಣ್ಣ ಹೇಗಿರ್ಬೋದು? ಇಂದಿನ ಈ ಆಳವಾದ ಮಂಥನ ಆ ಶಾಶ್ವತವಾದ ಅವಿನಾಶಿ ಬಣ್ಣದ ರಹಸ್ಯವನ್ನು ಬಿಚ್ಚಿಡಲಿದೆ. ಓಂ ಶಾಂತಿ. ಭೌತಿಕ ಬಣ್ಣಗಳ ಆಚೆಗಿನ ಒಂದು ದಿವ್ಯವಾದ ರಂಗಿನ ಬಗ್ಗೆ ನಾವಿನ್ನು ಚರ್ಚಿಸಲಿದ್ದೇವೆ. ಲೌಕಿಕ ಬಣ್ಣಗಳು ಕೇವಲ ಹೊರಗಿನ ದೇಹವನ್ನು ಸ್ಪರ್ಶಿಸಿದರೆ, ಈ ಆಧ್ಯಾತ್ಮಿಕ ಬಣ್ಣ ನೇರವಾಗಿ ಆತ್ಮವನ್ನು ಸ್ಪರ್ಶಿಸುತ್ತೆ. ಈ ಮಂಥನದಲ್ಲಿ ನಾವು ಕೇವಲ ಮೇಲ್ನೋಟದ ವಿಚಾರಗಳನ್ನಲ್ಲ, ಬದಲಾಗಿ ಆತ್ಮದ ಆಳದಲ್ಲಿ ನಡೆಯುವ ಪರಿವರ್ತನೆಯ ಅದ್ಭುತ ಪ್ರಕ್ರಿಯೆಯನ್ನು, ಪರಮಾತ್ಮನ ಜೊತೆಗಿನ ಆ ಸುಂದರ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ. ಪರಮಾತ್ಮನ ಸಂಗದ ರಂಗಿನ ಮತ್ತು ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನ ಆಚರಿಸಿ. ಮೀಠೆ ಬಚ್ಚೆ, ಈ ದಿನ ಪವಿತ್ರ ಹೋಲಿಯಸ್ಟ್ ತಂದೆ ತನ್ನ ಪವಿತ್ರ ಹೋಲಿ ಮಕ್ಕಳ ಜೊತೆ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಇಲ್ಲಿ ಬಳಸಲಾದ ಪ್ರತಿಯೊಂದು ಪದವೂ ಬಹಳ ಸೂಕ್ಷ್ಮವಾಗಿದೆ ಅಲ್ವಾ? ಖಂಡಿತ. ಇಲ್ಲಿ ಲೌಕಿಕ ದೃಷ್ಟಿಕೋನ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದ ನಡುವಿನ ಅಗಾಧವಾದ ವ್ಯತ್ಯಾಸವನ್ನು ನಾವು ಕಾಣಬಹುದು. ಜಗತ್ತು ಹೋಲಿಯನ್ನು ಕೇವಲ ಒಂದು ದಿನದ ಸಂಭ್ರಮವಾಗಿ, ವಾಸ್ತವದಿಂದ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವಾಗಿ ನೋಡುತ್ತೆ. ಹೌದು. ಆದ್ರೆ ಬಾಬಾ ಅವರು ಹೋಲಿಯಸ್ಟ್ ತಂದೆಯಾಗಿ ಹೋಲಿ ಮಕ್ಕಳ ಜೊತೆ ಆಚರಿಸುವ ಈ ಹೋಲಿ ಆತ್ಮವನ್ನು ಅಪವಿತ್ರತೆಯಿಂದ ಸಂಪೂರ್ಣ ಪವಿತ್ರತೆಯೆಡೆಗೆ ಕೊಂಡೊಯ್ಯುವ ಒಂದು ನಿರಂತರವಾದ ಶಾಶ್ವತ ಪ್ರಕ್ರಿಯೆಯಾಗಿದೆ. ಈ ಸಂಗಡ ಬಣ್ಣದ ಅದ್ಭುತ ಏನಂದ್ರೆ, ಭೌತಿಕ ಬಣ್ಣಗಳು ತಾತ್ಕಾಲಿಕ, ಆದರೆ ಪರಮಪಿತ ಶಿವಬಾಬಾನ ಸಂಗದ ಬಣ್ಣ ಅವಿನಾಶಿ. ಈ ಸಂಗದ ಬಣ್ಣ ನಮ್ಮ ಮೇಲೆ ಬಿದ್ದಾಗ ನಾವು ಪರಮಾತ್ಮನನ್ನು ಸದಾ ಜೊತೆಗಾರನನ್ನಾಗಿ ಮಾಡಿಕೊಳ್ತೇವೆ. ಅವರೊಂದಿಗೆ ಸಂಪೂರ್ಣವಾಗಿ ಕಂಬೈನ್ಡ್ ಆಗ್ಬಿಡ್ತೇವೆ. ಈ ಕಂಬೈನ್ಡ್ ಸ್ವರೂಪದ ಅನುಭವ ಇದೆಯಲ್ಲ, ಅದು ಭೌತಿಕ ಪ್ರಪಂಚದ ಏಕಾಂಗಿತನವನ್ನು ಬೇರು ಸಹಿತ ಕಿತ್ತು ಹಾಕುತ್ತೆ. ನಾವು ಎಂದಿಗೂ ಒಂಟಿಯಲ್ಲ, ಸರ್ವಶಕ್ತ ಪರಮಾತ್ಮ ಸದಾ ನಮ್ಮೊಂದಿಗಿದ್ದಾನೆ ಎಂಬ ಆಳವಾದ ಸುರಕ್ಷತೆಯ ಭಾವನೆಯನ್ನು ಇದು ನೀಡುತ್ತೆ. ನಿಜ, ಆ ಸುರಕ್ಷತೆಯ ಭಾವನೆಯೇ ನಮ್ಮ ಅತಿದೊಡ್ಡ ಶಕ್ತಿ. ಆದರೆ ಇಲ್ಲಿಯೇ ಮಾಯೆಯ ಬಹುದೊಡ್ಡ ತಂತ್ರವೂ ಶುರುವಾಗುತ್ತೆ ಗೊತ್ತಾ? ಖಂಡಿತ. ಮಾಯೆ ಸುಮ್ಮನೆ ಇರಲ್ಲ. ನಾವು ಸದಾ ಪರಮಾತ್ಮನ ಜೊತೆ ಕಂಬೈನ್ಡ್ ಆಗಿರ್ಬೇಕು ಅಂತ ಅನ್ಕೊಳ್ತೇವೆ, ಆದ್ರೆ ಮಾಯೆಯು ಜೀವಾತ್ಮರನ್ನು ಒಂಟಿಯಾಗಿಸಲು, ಈ ಕಂಬೈನ್ಡ್ ಸ್ವರೂಪದಿಂದ ಬೇರ್ಪಡಿಸಲು ಸತತವಾಗಿ ಪ್ರಯತ್ನಿಸುತ್ತೆ. ಮಾಯೆಗೆ ಚೆನ್ನಾಗಿ ತಿಳಿದಿದೆ, ಆತ್ಮವು ಪರಮಾತ್ಮನ ಜೊತೆ ಇರುವವರೆಗೂ ಅದನ್ನು ಸೋಲಿಸಲು ಸಾಧ್ಯವಿಲ್ಲ ಅಂತ. ಹಾಗಾಗಿ ಅದು ಮೊದಲು ನಮ್ಮನ್ನು ಒಂಟಿ ಮಾಡುತ್ತೆ. ಒಂಟಿಯಾದ ತಕ್ಷಣ ನಾವು ಸಹಜವಾಗಿಯೇ ಬಲಹೀನರಾಗುತ್ತೇವೆ. ಇದು ಬಹಳ ಆಳವಾದ ಮನೋವೈಜ್ಞಾನಿಕ ಸತ್ಯ. ಆ ಬಲಹೀನತೆಯ ಲಾಭವನ್ನು ಪಡೆದುಕೊಂಡು ಮಾಯೆ ಬಹಳ ಚತುರತೆಯಿಂದ ವರ್ತಿಸುತ್ತೆ. ಹೌದು. ನಮ್ಮೊಳಗಿನ ಹೊಸದಾಗಿ ಜಾಗೃತವಾಗಿರುವ ಶುದ್ಧ ಸಂಸ್ಕಾರಗಳನ್ನು ಮರೆಮಾಚುತ್ತೆ, ಅಂದ್ರೆ ಮರ್ಜ್ ಮಾಡ್ತೆ, ಮತ್ತು ಎಲ್ಲೋ ಅಡಗಿದ್ದ ಹಳೆಯ ಸಂಸ್ಕಾರಗಳನ್ನು ಮರುಕಳಿಸುವಂತೆ ಇಮರ್ಜ್ ಮಾಡುವಂತೆ ಮಾಡುತ್ತೆ. ನಾವು ಅಂದ್ಕೊಳ್ತೇವೆ ನಾವು ಜ್ಞಾನ ಮಾರ್ಗದಲ್ಲಿ ಬಹಳ ಮುಂದೆ ಬಂದಿದ್ದೇವಂತ, ಆದ್ರೆ ಮಾಯೆ ನಮ್ಮ ಹಳೆಯ ಅಭ್ಯಾಸಗಳನ್ನು ಮತ್ತೆ ಎಚ್ಚರಿಸುತ್ತೆ. ಆ ಹಳೆಯ ಸಂಸ್ಕಾರಗಳು ಯಾವ ರೂಪದಲ್ಲಿ ಬರ್ತವೆ ಅನ್ನೋದನ್ನ ಗಮನಿಸುವುದು ಇಲ್ಲಿ ಅತ್ಯಂತ ಅವಶ್ಯಕ. ಅವು ಭಯಾನಕ ರೂಪದಲ್ಲಿ ಬರೋದಿಲ್ಲ. ಇಲ್ಲ, ಬಹಳ ಸೂಕ್ಷ್ಮವಾಗಿ ಬರ್ತವೆ. ಹೌದು. ಬದಲಾಗಿ ಆಲಸ್ಯ ಮತ್ತು ಹುಡುಗಾಟಿಕೆಯಂತಹ ಅತಿ ಸೂಕ್ಷ್ಮ ರೂಪಗಳಲ್ಲಿ ಬರ್ತವೆ. ಲೌಕಿಕ ಜಗತ್ತಿನಲ್ಲಿ ಜನರು ಇದನ್ನು ಬಹಳ ಸಹಜವಾಗಿ ತೆಗೆದುಕೊಳ್ಳುತ್ತಾರೆ. ಅದು ನನ್ನ ಸ್ವಭಾವ, ನಾನು ಸ್ವಲ್ಪ ತಮಾಷೆಯಾಗಿರ್ತೇನೆ, ಅಥವಾ ನಾನು ಸ್ವಲ್ಪ ಸೋಮಾರಿ ಅಂತ ಸಮರ್ಥಿಸಿಕೊಳ್ತಾರೆ. ಕರೆಕ್ಟ್. ಆದರೆ ಜ್ಞಾನ ಮಾರ್ಗದಲ್ಲಿ ಅಧ್ಯಾತ್ಮದ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಈ ಆಲಸ್ಯ ಮತ್ತು ಹುಡುಗಾಟಿಕೆ ರಾವಣನ ಖಜಾನೆಯಾಗಿದೆ, ತಂದೆಯ ಖಜಾನೆ ಅಲ್ಲ. ಇದು ಮಾಯೆ ನಮ್ಮ ಮೇಲೆ ಎರಚುವ ಬಹುದೊಡ್ಡ ಬಣ್ಣ. ಲೌಕಿಕ ಜಗತ್ತಿನ ಈ ಸಮರ್ಥನೆಯ ಮನಸ್ಥಿತಿಯನ್ನೇ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವುದು ಎನ್ನುತ್ತಾರೆ. ಎಷ್ಟೋ ಬಾರಿ ಜ್ಞಾನ ಮಾರ್ಗದಲ್ಲಿರುವ ನಾವೂ ಸಹ, ನಾನು ಹೀಗೆ ಮಾಡಲು ಬಯಸುತ್ತಿಲ್ಲ, ಆದ್ರೆ ಇದು ನನ್ನ ಹಳೆಯ ಸಂಸ್ಕಾರ, ಏನ್ ಮಾಡೋದು ಅಂತ ಸುಲಭವಾಗಿ ಹೇಳ್ಬಿಡ್ತೇವೆ. ಹೌದೌದು, ಇದು ಬಹಳ ಸಾಮಾನ್ಯವಾದ ಮಾತು.
ಈ ರೀತಿ ಹೇಳುವುದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಎಷ್ಟು ಮಾರಕ ಎಂಬುದನ್ನು ಬಾಬಾ ಎಚ್ಚರಿಸಿದ್ದಾರೆ. ರಾವಣನ ಸಂಸ್ಕಾರವನ್ನು ನನ್ನದು ಅಂತ ಒಪ್ಪಿಕೊಳ್ಳುವುದೇ ಮಾಯೆಯ ಅತೀ ದೊಡ್ಡ ಬಲೆಗೆ ಬೀಳುವುದಾಗಿದೆ. ನಮ್ಮದಲ್ಲದ್ದನ್ನು ನಮ್ಮದು ಅಂತ ಒಪ್ಪಿಕೊಂಡಾಗ ಅದನ್ನು ಬದಲಾಯಿಸುವ ಶಕ್ತಿಯನ್ನೇ ನಾವು ಕಳ್ಕೊಳ್ತೇವೆ. ಅದಕ್ಕಾಗಿಯೇ ನಿಜವಾದ ಹೋಲಿಯ ಅರ್ಥವನ್ನು ನಾವು ಕೇವಲ ಮೇಲ್ನೋಟಕ್ಕಲ್ಲ, ಆಳವಾಗಿ ತಿಳಿದುಕೊಳ್ಳಬೇಕು. ಲೌಕಿಕದಲ್ಲಿ ಹೋಲಿಕಾದಹನ ಮಾಡುತ್ತಾರೆ, ಅಂದ್ರೆ ಮೊದಲು ಕೆಟ್ಟದ್ದನ್ನು ಸಂಕೇತಿಸುವ ಕಟ್ಟಿಗೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಆನಂತರ ಬಣ್ಣ ಎರಚುತ್ತಾರೆ. ಆಧ್ಯಾತ್ಮಿಕಲಾಗಿ ಇದರ ಅರ್ಥವೇನು? ನಮ್ಮೊಳಗಿನ ಈ ಆಲಸ್ಯ, ಹುಡುಗಾಟಿಕೆ ಮತ್ತು ಹಳೆಯ ಸಂಸ್ಕಾರಗಳನ್ನು ಯೋಗಾಗ್ನಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಹಾಕಬೇಕು. ಖಂಡಿತ. ಒಳಗಿನ ಕಲ್ಮಶ ಸುಟ್ಟು ಭಸ್ಮವಾದ ನಂತರವೇ ಜ್ಞಾನ, ಶಕ್ತಿ ಮತ್ತು ದಿವ್ಯಗುಣಗಳ ನೈಜ ಬಣ್ಣವನ್ನು ಆತ್ಮಕ್ಕೆ ಹಚ್ಚಿಕೊಳ್ಳಲು ಸಾಧ್ಯವಾಗುವುದು. ಸುಡದೆ ಬಣ್ಣ ಹಚ್ಚಿದರೆ ಅದು ಎಂದಿಗೂ ಶಾಶ್ವತವಾಗುವುದಿಲ್ಲ. ಆ ಯೋಗಾಗ್ನಿಯಲ್ಲಿ ಹಳೆಯದು ಸುಟ್ಟು ಹೋದಾಗಲೇ ಪವಿತ್ರತೆಯ ನಿಜವಾದ ಮಹತ್ವ ನಮಗೆ ಅರಿವಾಗುವುದು. ಪೂರ್ತಿ ಕಲ್ಪದಲ್ಲಿ ಬ್ರಾಹ್ಮಣರಷ್ಟು ಪವಿತ್ರರು ಯಾರೂ ಇಲ್ಲ ಎಂಬ ಮಾತು ನಮ್ಮ ಅಸ್ತಿತ್ವವನ್ನೇ ರೋಮಾಂಚನಗೊಳಿಸುತ್ತೆ. ನಿಜ. ಇಲ್ಲಿ ಕೇವಲ ಆತ್ಮ ಮಾತ್ರವಲ್ಲ, ಮುಂದಿನ ಜನ್ಮದಲ್ಲಿ ಶರೀರವೂ ಪವಿತ್ರವಾಗುವಂಥ ಅಗಾಧವಾದ ಪ್ರಕ್ರಿಯೆ ನಡೆಯುತ್ತೆ. ಪ್ರಕೃತಿಯ 5 ತತ್ವಗಳು ಪವಿತ್ರವಾಗ್ತವೆ ಅಂದ್ರೆ ಆ ಪವಿತ್ರತೆಯ ಶಕ್ತಿ ಎಷ್ಟಿರ್ಬೋದು ಅನ್ನೋದನ್ನ ನಾವು ಊಹಿಸ್ಕೊಳ್ಬೋದು. ಮತ್ತು ಈ ಪವಿತ್ರತೆಯೇ ಎಲ್ಲದಕ್ಕೂ ಜನನಿಯಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು. ಎಲ್ಲಿ ಪವಿತ್ರತೆ ಇರುತ್ತದೆಯೋ ಅಲ್ಲಿ ಸುಖ, ಶಾಂತಿ, ಪ್ರೇಮ ಮತ್ತು ಆನಂದ ತಾನಾಗಿಯೇ ಹುಡುಕೊಂಡು ಬರ್ತವೆ. ಹೌದು. ಜಗತ್ತು ಶಾಂತಿ, ಸುಖಕ್ಕಾಗಿ ಎಲ್ಲಿಲ್ಲದ ಹುಡುಕಾಟ ನಡೆಸುತ್ತೆ. ಆದರೆ ಪವಿತ್ರತೆ ಎಂಬ ತಾಯಿ ಇದ್ದಲ್ಲಿ ಈ ಎಲ್ಲ ದಿವ್ಯಗುಣಗಳೆಂಬ ಮಕ್ಕಳು ಸದಾ ಅವಳ ಜೊತೆಯಲ್ಲಿಯೇ ಇರ್ತಾವೆ. ಪವಿತ್ರತೆ ಇಲ್ಲದೆ ಶಾಂತಿಯನ್ನು ಹುಡುಕುವುದು ಮರುಭೂಮಿಯಲ್ಲಿ ನೀರನ್ನು ಹುಡುಕಿದಂತೆ. ಈ ಆಳವಾದ ಪವಿತ್ರತೆಯ ಕಾರಣದಿಂದಲೇ ಕಲಿಯುಗದ ಅಂತ್ಯದವರೆಗೂ ದೇವತೆಗಳ ಜಡಚಿತ್ರಗಳಿಗೆ ಅಷ್ಟು ವಿಧಿಪೂರ್ವಕವಾಗಿ ಭಕ್ತಿಭಾವನದಿಂದ ಪೂಜೆ ನಡೆಯುವುದು. ಖಂಡಿತ. ಇದು ಸಂಗಮಯುಗದಲ್ಲಿ ನಾವು ಮಾಡುವ ಪರಿಶ್ರಮದ ಎಂತಹ ಶ್ರೇಷ್ಠವಾದ ಪ್ರಾಪ್ತಿ. ಕೇವಲ 1-2 ದಶಕಗಳ ನಮ್ಮ ಈ ಪವಿತ್ರ ಜೀವನ ಮುಂದಿನ ಸಾವಿರಾರು ವರ್ಷಗಳವರೆಗೆ ಜಡ ಮೂರ್ತಿಗಳ ಮೂಲಕವೂ ಜನರಿಗೆ ನೆಮ್ಮದಿ ನೀಡುವಷ್ಟು ಪ್ರಭಾವಶಾಲಿಯಾಗಿದೆ. ಇದು ಧರ್ಮಾತ್ಮರು ಮತ್ತು ದೇವತೆಗಳ ನಡುವಿನ ಬಹುದೊಡ್ಡ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತೆ. ಜಗತ್ತಿನ ಇತಿಹಾಸವನ್ನ ನೋಡಿದ್ರೆ ಅನೇಕ ಮಹಾನ್ ಆತ್ಮರು, ಧರ್ಮಾತ್ಮರು, ಸಮಾಜ ಸುಧಾರಕರು ಪವಿತ್ರರಾಗಿದ್ದಾರೆ. ಹೌದು, ಅವರ ಆದರ್ಶಗಳನ್ನು ಜನ ಅನುಸರಿಸುತ್ತಾರೆ. ನಿಜ. ಆದರೆ ಅವರ ಮಂದಿರಗಳಾಗೋದಿಲ್ಲ, ಅವರಿಗೆ ದೇವತೆಗಳಿಗಾಗುವಂಥ ವಿಧಿವಿಧಾನಗಳ ಪೂಜೆ ಆಗೋದಿಲ್ಲ. ಆದರೆ ದೇವತೆಗಳ ಮೂರ್ತಿಗಳು ಕಲಿಯುಗದ ಅಂತಿಮ ಜನ್ಮದವರೆಗೂ ಭಕ್ತರಿಗೆ ಆಶೀರ್ವಾದ ನೀಡುತ್ತಲೇ ಇರುತ್ತವೆ. ಇದಕ್ಕೆ ಮೂಲ ಕಾರಣ ಸಂಗಮಯುಗದಲ್ಲಿ ಸಾಕ್ಷಾತ್ ಪರಮಪಿತ ಶಿವಬಾಬಾನಿಂದ ಪಡೆದ ಅವಿನಾಶಿ ಸಂಘದ ಬಣ್ಣ ಮತ್ತು ಸಂಪೂರ್ಣ ಪವಿತ್ರತೆ. ಮುರಳಿಯಲ್ಲಿ ಇನ್ನೊಂದು ಅದ್ಭುತವಾದ ರಹಸ್ಯವನ್ನು ಬಿಚ್ಚಿಡಲಾಗಿದೆ. ಹೋಲಿ ಎಂಬ ಪದದ ರಹಸ್ಯ. ಹಿಂದಿಯಲ್ಲಿ ಹೋಲಿ ಅಂದ್ರೆ ಆಗಿಹೋಯಿತು ಅಥವಾ ಕಳೆದು ಹೋಗಿರುವುದು. ಕಳೆದು ಹೋಗಿದೆ, ಪಾಸ್ಟ್ ಈಸ್ ಪಾಸ್ಟ್ ಅಂತ. ಹೌದು, ಬಹಳ ಸುಂದರವಾದ ಅರ್ಥ. ಈ ಒಂದು ಚಿಕ್ಕ ಪದದಲ್ಲಿ ಎಷ್ಟೊಂದು ದೊಡ್ಡ ಮನೋವೈಜ್ಞಾನಿಕ ಚಿಕಿತ್ಸೆ ಅಡಗಿದೆ. ನಮ್ಮ ಹಳೆಯ ಜೀವನದ ಕಹಿ ಘಟನೆಗಳು, ಹಳೆ ಮಾತುಗಳು, ಹಳೆ ವ್ಯರ್ಥ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ಮರೆಯುವುದೇ ನಿಜವಾದ ಹೋಲಿ. ಗತಕಾಲದ ಭಾರವನ್ನು ಹೊತ್ಕೊಂಡು ಭವಿಷ್ಯದತ್ತ ಹೆಜ್ಜೆ ಹಾಕಲು ಸಾಧ್ಯವಿಲ್ಲ. ಇದು ಅಕ್ಷರಶಃ ಸತ್ಯ. ಏಕೆಂದ್ರೆ ನಾವೀಗ ಮರುಜೀವ ಜನ್ಮ ಪಡೆದಿದ್ದೇವೆ. ಮರುಜೀವ ಜನ್ಮ ಅಂದ್ರೆ ಹಳೆಯದಕ್ಕೆ ಸತ್ತು ಹೊಸದಕ್ಕೆ ಹುಟ್ಟುವುದು. ಈ ಬ್ರಾಹ್ಮಣ ಜನ್ಮವು ಸಂಪೂರ್ಣವಾಗಿ ಒಂದು ಹೊಸ ಜನ್ಮವಾಗಿದೆ. ಭೌತಿಕವಾಗಿ ಶರೀರ ಬಿಟ್ಟು ಹೊಸ ಜನ್ಮ ಪಡೆದಾಗ ಹಳೆಯ ಜನ್ಮದ ಯಾವುದೇ ನೆನಪುಗಳು ಹೇಗೆ ಬರುವುದಿಲ್ಲವೋ ಹಾಗೆಯೇ ಈ ಆಧ್ಯಾತ್ಮಿಕ ಬ್ರಾಹ್ಮಣ ಜೀವನದಲ್ಲಿ ಹಳೆಯ ಜನ್ಮದ ನೆನಪು, ಹಳೆಯ ಸಂಬಂಧಗಳ ವ್ಯಾಮೋಹ ಅಥವಾ ಹಳೆಯ ಸಂಸ್ಕಾರಗಳು ಮತ್ತೆ ಮರುಕಳಿಸಬಾರದು. ಈ ಹೊಸ ಜನ್ಮದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಲು ಇಂದಿನಿಂದಲೇ ಯಾವುದೇ ಹಳೆಯ ಸಂಸ್ಕಾರಗಳನ್ನು ಬರಲು ಬಿಡಬಾರದು ಎಂಬ ಅಚಲವಾದ ದೃಢ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಹಳೆಯ ಸಂಸ್ಕಾರಗಳನ್ನು ಸುಡುವುದು ಅಂದ್ರೆ ಇದೆ. ಖಂಡಿತ. ಒಮ್ಮೆ ಸುಟ್ಟ ಮೇಲೆ, ಅದು ಬೂದಿಯಾದ ಮೇಲೆ ಮತ್ತೆ ಅದಕ್ಕೆ ಜೀವ ಕೊಡುವ ಪ್ರಯತ್ನ ಮಾಡಬಾರದು. ಬದಲಾಗಿ ನಿರಂತರವಾಗಿ ಪರಮಾತ್ಮನ ಸಂಗದ ಬಣ್ಣದ ಮಜಾ ಪಡೆಯಬೇಕು, ಆ ಆನಂದದಲ್ಲಿ ತೇಲಬೇಕು. ಆದ್ರೆ ಈ ಪ್ರಯಾಣದಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ವಿಚಾರ ಒಂದಿದೆ. ಅದೇ ರಾಯಲ್ ಆಲಸ್ಯ. ಇದು ಬಹಳ ಮುಖ್ಯವಾದ ವಿಷಯ. ಹೌದು. ಲೌಕಿಕದಲ್ಲಿ ಆಲಸ್ಯ ಅಂದ್ರೆ ಕೇವಲ ಮಲಗುವುದು ಅಥವಾ ಕೆಲಸ ಮಾಡದಿರುವುದು ಅಂತ ಅಂದುಕೊಳ್ತೀವಿ. ಆದರೆ ಜ್ಞಾನ ಮಾರ್ಗದಲ್ಲಿ ಇದು ಭಿನ್ನ ಭಿನ್ನ ಮತ್ತು ಅತ್ಯಂತ ರಾಯಲ್
ಅಂದ್ರೆ ಬುದ್ಧಿವಂತಿಕೆಯ ರೂಪಗಳಲ್ಲಿ ಬರುತ್ತೆ. ಉದಾಹರಣೆಗೆ, ಸೇವೆ ಮಾಡದಿರಲು ಸಬೂಬುಗಳನ್ನು ಹುಡುಕುವುದು, ಅಥವಾ ಜ್ಞಾನದ ಮಾತನ್ನೇ ಬಳಸಿ ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳುವುದು. ನಿಜ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ, ನನ್ನ ಸಂಸ್ಕಾರವೇ ಹೀಗೆ ಎಂಬ ಪದವನ್ನು ನಾವು ನಮ್ಮನ್ನೇ ರಕ್ಷಿಸಿಕೊಳ್ಳಲು, ನಮ್ಮ ದೌರ್ಬಲ್ಯವನ್ನು ಮುಚ್ಚಿಡಲು ಬಳಸಿಕೊಳ್ಳುತ್ತೇವೆ. ರಾವಣನ ಸಂಸ್ಕಾರವನ್ನು ನನ್ನದು ಅಂತ ಹೇಳುವ ಈ ಅಭ್ಯಾಸವನ್ನು ಇಂದೇ ದೃಢತೆಯಿಂದ ಕೊನೆಗೊಳಿಸಲೇಬೇಕು. ಈ ಸಂಪೂರ್ಣ ಪ್ರಕ್ರಿಯೆಯನ್ನು, ಅಂದ್ರೆ ಶರೀರದಲ್ಲಿದ್ದರೂ ಶರೀರದ ಪ್ರಭಾವದಿಂದ ಮುಕ್ತರಾಗಿರುವ ಸ್ಥಿತಿಯನ್ನು ಅರ್ಥೈಸಲು ಕೋಕಿ ಅಂದ್ರೆ ರೊಟ್ಟಿ ಮತ್ತು ದಾರದ ಒಂದು ಸುಂದರ ಉದಾಹರಣೆಯನ್ನು ನೀಡಲಾಗಿದೆ. ಹೌದು, ಬಹಳ ಆಳವಾದ ಉದಾಹರಣೆ. ಭಕ್ತಿ ಮಾರ್ಗದಲ್ಲಿ, ವಿಶೇಷವಾಗಿ ಕೆಲವು ಆಚರಣೆಗಳಲ್ಲಿ, ದಪ್ಪನಾದ ರೊಟ್ಟಿಗೆ ಒಂದು ದಾರವನ್ನು ಕಟ್ಟಿ ಅದನ್ನು ನೇರವಾಗಿ ಬೆಂಕಿಯಲ್ಲಿ ಬೇಯಿಸ್ತಾರೆ. ಇಲ್ಲಿ ಅತ್ಯಂತ ಆಶ್ಚರ್ಯಕರ ವಿಚಾರ ಏನಂದ್ರೆ, ಬೆಂಕಿಯ ಶಾಖೆಗೆ ರೊಟ್ಟಿ ಸಂಪೂರ್ಣವಾಗಿ ಬೇಯುತ್ತೆ, ಆದ್ರೆ ಅದರ ಒಳಗಿರುವ ದಾರ ಸುಡುವುದಿಲ್ಲ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ವಿನಾಶಿ ಶರೀರ ಮತ್ತು ಅವಿನಾಶಿ ಆತ್ಮದ ಒಂದು ಪ್ರಬಲ ಸಂಕೇತವಾಗಿದೆ. ಈ ಉದಾಹರಣೆಯನ್ನು ನಾವು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿಕೊಂಡಾಗ ಇದರ ಆಳ ತಿಳಿಯುತ್ತೆ. ಬೆಂಕಿ ಎನ್ನುವುದು ನಮ್ಮ ಜೀವನದಲ್ಲಿ ಬರುವ ಪರಿಸ್ಥಿತಿಗಳು, ಸವಾಲುಗಳು ಅಥವಾ ಯೋಗಾಗ್ನಿ ಆಗಿರಬಹುದು. ರೊಟ್ಟಿ ಎನ್ನುವುದು ನಮ್ಮ ಈ ಭೌತಿಕ ಶರೀರ ಮತ್ತು ನಾವು ನಿರ್ವಹಿಸುವ ಲೌಕಿಕ ಪಾತ್ರಗಳು. ಆದರೆ ಆ ದಾರ, ಅದುವೇ ನಮ್ಮ ಅವಿನಾಶಿ ಆತ್ಮ. ಬಾಹ್ಯ ಪ್ರಪಂಚದ ಎಷ್ಟೇ ದೊಡ್ಡ ಸಮಸ್ಯೆಗಳ ಬೆಂಕಿ ನಮ್ಮ ಶರೀರ ಅಥವಾ ಲೌಕಿಕ ಜೀವನವನ್ನು ತಟ್ಟಿದರೂ, ನಾವು ಆತ್ಮಸ್ವರೂಪದಲ್ಲಿ ನೆಲೆಸಿದರೆ ಆ ದಾರದಂತೆ ನಾವು ಎಂದಿಗೂ ಸುಡುವುದಿಲ್ಲ, ಪ್ರಭಾವಿತರಾಗುವುದಿಲ್ಲ. ಈ ಅರಿವು ಬಂದರೆ ಜೀವನದ ಯಾವುದೇ ಪರಿಸ್ಥಿತಿಯನ್ನು ನಾವು ಸ್ಥಿರತೆಯಿಂದ ಎದುರಿಸಬಹುದು. ಮುರಳಿಯಲ್ಲಿ ಭಕ್ತಿ ಮಾರ್ಗದ ಇಂತಹ ಅನೇಕ ಆಚರಣೆಗಳ ಬಗ್ಗೆಯೂ ಬಹಳ ಪ್ರೀತಿಯಿಂದ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ. ಭಕ್ತಿ ಮಾರ್ಗವು ಕೇವಲ ಕುರುಡು ನಂಬಿಕೆಯಲ್ಲ. ಮನುಷ್ಯರನ್ನು ಕಾಮ, ಕ್ರೋಧದಂತಹ ವಿಕಾರಗಳಿಂದ ರಕ್ಷಿಸಲು ಋಷಿಮುನಿಗಳು ಇಂತಹ ಆಚರಣೆಗಳನ್ನು ನೆನಪಾರ್ಥವಾಗಿ ಇಟ್ಟಿದ್ದಾರೆ. ನಿಜ. ಉಪವಾಸ ಮಾಡುವುದು, ವ್ರತ ಮಾಡುವುದು ಇವೆಲ್ಲವೂ ವಿಕಾರಗಳಿಂದ ಸ್ವಲ್ಪ ಮಟ್ಟಿಗಾದರೂ ರಕ್ಷಣೆ ನೀಡುತ್ತವೆ, ಮನಸ್ಸಿಗೆ ಒಂದು ಶಿಸ್ತನ್ನು ಕಲಿಸುತ್ತವೆ ಎಂಬುದನ್ನು ಬಾಬಾ ಗುರುತಿಸಿದ್ದಾರೆ. ಭಕ್ತಿ ಮಾರ್ಗವು ಒಂದು ಶಿಸ್ತನ್ನು ತಂದರೆ, ಜ್ಞಾನ ಮಾರ್ಗದಲ್ಲಿ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೋಲಿ ಹಂಸಗಳಾಗಬೇಕಾಗಿದೆ. ಹೋಲಿ ಹಂಸ? ಹೌದು. ಲೌಕಿಕದಲ್ಲಿ ಹಂಸದ ಬಗ್ಗೆ ಒಂದು ಮಾತಿದೆ. ಅದು ನೀರು ಮತ್ತು ಹಾಲನ್ನು ಬೇರ್ಪಡಿಸುತ್ತದೆ ಅಂತ. ಆಧ್ಯಾತ್ಮಿಕವಾಗಿ ಹೋಲಿ ಹಂಸ ಅಂದ್ರೆ ಕೇವಲ ಬಿಳಿ ಬಟ್ಟೆ ಧರಿಸೋದಲ್ಲ, ಅದು ಕೇವಲ ಬಾಹ್ಯ ರೂಪ. ನಿಜವಾದ ಹೋಲಿ ಹಂಸ ಅಂದ್ರೆ ತೀಕ್ಷ್ಣವಾದ ನಿರ್ಣಯ ಶಕ್ತಿಯನ್ನು ಹೊಂದಿರುವುದು. ಖಂಡಿತ. ಯಾವುದೇ ಪರಿಸ್ಥಿತಿ ಎದುರಾದಾಗ ಯಾವುದು ಸರಿ, ಯಾವುದು ತಪ್ಪು, ಯಾವುದು ತಂದೆಯ ಶುದ್ಧ ಖಜಾನೆ, ಯಾವುದು ಮಾಯೆಯ ವ್ಯರ್ಥ ಖಜಾನೆ, ಯಾವುದು ರತ್ನ, ಯಾವುದು ಕಲ್ಲು ಅಂತ ಕ್ಷಣಾರ್ಧದಲ್ಲಿ ಗುರುತಿಸುವ ಶಕ್ತಿಯೇ ನಿಜವಾದ ಹಂಸದ ಲಕ್ಷಣ. ಅದ್ಭುತವಾದ ನಿರ್ಣಯ ಶಕ್ತಿ ನಮಗೆ ಬರ್ಬೇಕಾದ್ರೆ ನಾವು ತ್ರಿಕಾಲದರ್ಶಿ ಸೀಟ್ ಮೇಲೆ ಕುಳಿತುಕೊಳ್ಬೇಕು. ಇದು ಕೇವಲ ಒಂದು ಕಲ್ಪನೆಯಲ್ಲ, ಇದೊಂದು ಪ್ರಾಯೋಗಿಕ ಜಾಗೃತಿ. ತ್ರಿಕಾಲದರ್ಶಿ ಅಂದ್ರೆ 3 ಕಾಲಗಳನ್ನು ಬಲ್ಲವನು. ಹೌದು. ಲೌಕಿಕ ಜೀವನದಲ್ಲಿ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕೇವಲ ಆ ಕ್ಷಣದ ವರ್ತಮಾನವನ್ನಷ್ಟೇ ನೋಡ್ತೇವೆ, ತಕ್ಷಣ ಪ್ರತಿಕ್ರಿಯಿಸುತ್ತೇವೆ. ಆದರೆ ತ್ರಿಕಾಲದರ್ಶಿ ಸೀಟ್ ಮೇಲೆ ಕುಳಿತಾಗ ನಾವು ಯಾವುದೇ ಕರ್ಮವನ್ನು ಮಾಡುವ ಮೊದಲು ಅದರ ಆದಿ, ಮಧ್ಯ ಮತ್ತು ಅಂತ್ಯವನ್ನು ನೋಡ್ತೇವೆ. ಈ ಮಾತಿನಿಂದ, ಈ ಕರ್ಮದಿಂದ ಭವಿಷ್ಯದಲ್ಲಿ ಏನಾಗುತ್ತದೆ, ಇದು ಎಂತಹ ಕರ್ಮ ಬಂಧನವನ್ನು ಸೃಷ್ಟಿಸುತ್ತದೆ ಎಂದು 3 ಕಾಲಗಳಲ್ಲೂ ಪರೀಕ್ಷಿಸಿ ನಂತರವೇ ಹೆಜ್ಜೆ ಇಡುತ್ತೇವೆ. ಈ ತ್ರಿಕಾಲದರ್ಶಿ ಸ್ಥಿತಿಯ ಕೊರತೆಯಿಂದಲೇ ಕೆಲವೊಮ್ಮೆ ಜ್ಞಾನದಲ್ಲಿರುವವರು ಬಾಬಾ ಅವರೊಂದಿಗೆ ಚತುರತೆ ಪ್ರದರ್ಶಿಸಲು ಮುಂದಾಗುತ್ತಾರೆ. ಇದೊಂದು ಬಹಳ ಸೂಕ್ಷ್ಮವಾದ ಮಾನಸಿಕ ಆಟ. ಬಾಬಾ ಜೊತೆ ಚತುರತೆ? ಹೌದು. ತಪ್ಪು ಮಾಡುವುದು, ಅದು ತಪ್ಪು ಎಂದು ಮೊದಲೇ ಗೊತ್ತಿದ್ದರೂ ಆ ಕ್ಷಣದ ಆಕರ್ಷಣೆಗೆ ಒಳಗಾಗಿ ಮಾಡುವುದು. ಆಮೇಲೆ ಕುಳಿತುಕೊಂಡು, ಬಾಬಾ ನೀವು ದಯಾಸಾಗರ, ನೀವು ಕ್ಷಮಾಸಾಗರ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳುವುದು. ನಾವು ಪರಮಾತ್ಮನನ್ನೇ ಮರುಳು ಮಾಡುತ್ತಿದ್ದೇವೆ ಅಂತ ಅಂದ್ಕೊಳ್ತೇವೆ. ನಿಜ. ಆದರೆ ಬಾಬಾ ಪ್ರತಿಯೊಂದು ಆತ್ಮದ ಸಂಕಲ್ಪವನ್ನು ಬಲ್ಲವರು. ಹಾಗಾಗಿ ಇದಕ್ಕೆ ಬಹಳ ಪ್ರೀತಿಯಿಂದಲೇ, ಅದೇ ಅಷ್ಟೇ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಎಚ್ಚರಿಕೆ ನಮ್ಮನ್ನು ಅಂತರ್ಮುಖಿಗಳನ್ನಾಗಿ ಮಾಡುತ್ತೆ. ಕೇವಲ ಬಾಬಾಗೆ ಹೇಳೋದ್ರಿಂದ ಅಥವಾ ಬಾಯಲ್ಲಿ ಕ್ಷಮೆ ಕೇಳೋದ್ರಿಂದ ನಮ್ಮ ಪಾಪಕರ್ಮಗಳು ಅಳಿಸಿ ಹೋಗೋದಿಲ್ಲ. ಬದಲಾವಣೆಯ ದೃಢತೆ ನಮ್ಮ ಅಂತರಂಗದಲ್ಲಿರ್ಬೇಕು. ಖಂಡಿತ. ಮೊದಲು
ದೃಢ ಸಂಕಲ್ಪದಿಂದ ಸ್ವಯಂ ಪರಿವರ್ತನೆ ಮಾಡ್ಕೊಳ್ಬೇಕು, ಆ ತಪ್ಪನ್ನು ಮರುಕಳಿಸುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಬೇಕು. ಆಮೇಲೆ ಆ ಶುದ್ಧ ಮನಸ್ಸಿನಿಂದ ಬಾಬಾ ಜೊತೆ ಮಾತನಾಡಬೇಕು. ಆಗ ಮಾತ್ರ ಆ ಕ್ಷಮೆಗೆ ಅರ್ಥ ಇರುತ್ತೆ. ಇದೇ ರೀತಿಯ ಇನ್ನೊಂದು ಆಲಸ್ಯದ ನಮ್ಮ ಪ್ರಗತಿಯನ್ನು ತಡೆಯುವ ಭಾಷೆಯಂದ್ರೆ ಮಾಡೋಣ ನೋಡೋಣ ಎಂಬ ಗೀತೆ. ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಹೇಳ್ತೇವೆ, ನಾಳೆ ಯೋಗ ಮಾಡೋಣ, ನಾಳೆಯಿಂದ ಈ ಕೆಟ್ಟ ಅಭ್ಯಾಸ ಬಿಡೋಣ ಅಂತ. ಹೌದು, ಇದು ಎಲ್ಲರಿಗೂ ಅನುಭವ ಇರುವ ಮಾತು. ನಾ ಎನ್ನುವ ಈ ಮುಂದೂಡುವ ಅಭ್ಯಾಸವು ಮಾಯೆಯ ಅತ್ಯಂತ ಪ್ರಭಾವಶಾಲಿ ಅಸ್ತ್ರವಾಗಿದೆ. ನಾವು ನಾಳೆಯ ಮೇಲೆ ಭರವಸೆ ಇಡ್ತೇವೆ, ಆದರೆ ಜ್ಞಾನ ಹೇಳುತ್ತೆ, ತಂದೆ ಎವ್ರಿಡಿ ಆಗಿರುವಾಗ ಮಕ್ಕಳು ಎವ್ರಿಡಿ ಆಗಿರಲೇಬೇಕು. ನಾಳೆ ಎನ್ನುವುದು ಒಂದು ಭ್ರಮೆ, ಇರುವ ಸಮಯ ಕೇವಲ ಈಗ. ನಾವು ಎವ್ರಿಡಿ ಆಗಿರಲೇಬೇಕು, ಏಕೆಂದರೆ ನಮಗೆ ಸಮಯವಿಲ್ಲ. ಈ ಪ್ರಪಂಚದ ನಾಟಕ ಈಗ ಅಂತಿಮ ಘಟ್ಟದಲ್ಲಿದೆ. ಮನೆಗೆ ಹಿಂದಿರುಗುವ ಸಮಯ, ಅಂದ್ರೆ ಪರಂಧಾಮಕ್ಕೆ ಹೋಗುವ ಸಮಯ ಬಂದುಬಿಟ್ಟಿದೆ. ನಮ್ಮ ಜವಾಬ್ದಾರಿ ಕೇವಲ ನಮ್ಮನ್ನು ಉದ್ಧರಿಸಿಕೊಳ್ಳುವುದಲ್ಲ. ನಾವು ಮೊದಲು ಬಾಬಾ ಜೊತೆ ಪರಂಧಾಮಕ್ಕೆ ಹೋಗಿ ನಂತರ ಸತ್ಯಯುಗದ ಹೊಸ ರಾಜ್ಯಭಾರಕ್ಕೆ ಜೊತೆಯಾಗಿ ಬರಬೇಕಾಗಿದೆ. ನಿಜ. ಯಾರು ತಂದೆಯ ಜೊತೆಯಲ್ಲಿ ಮನೆಗೆ ಹೋಗುವುದಿಲ್ಲವೋ ಅವರು ಆ ಹೊಸ ರಾಜ್ಯದಲ್ಲೂ ಜೊತೆಗೆ ಬರುವುದಿಲ್ಲ. ಇದು ಪ್ರತಿಯೊಂದು ಆತ್ಮವೂ ಅರಿತುಕೊಳ್ಳಬೇಕಾದ ಬಹಳ ಆಳವಾದ ಜವಾಬ್ದಾರಿ. ಈ ಮಹತ್ತರವಾದ ಜವಾಬ್ದಾರಿಯನ್ನು ನಮಗೆ ಸದಾ ನೆನಪಿಸಲು ಯಜ್ಞದ ಹಿರಿಯರ ಅಂದ್ರೆ ದಾದಿ, ಮಮ್ಮ, ದೀದಿಯವರ ಸ್ಮೃತಿಯನ್ನು ಮುರಳಿಯಲ್ಲಿ ತರಲಾಗಿದೆ. ಅವರ ಪ್ರತಿಯೊಂದು ವಾಕ್ಯವೂ ಒಂದೊಂದು ಮಂತ್ರದಂತಿದೆ. ಮಮ್ಮ ಅವರು ಸದಾ ಹೇಳುತ್ತಿದ್ರು, ಸದಾ ಏನು ಮಾಡಬೇಕೋ ಅದನ್ನು ಇಂದೇ ಮಾಡಿ, ನಾಳೆಯ ಮೇಲೆ ಬಿಡಬೇಡಿ ಅಂತ. ಇದು ಕೇವಲ ಸಮಯದ ನಿರ್ವಹಣೆ ಅಲ್ಲ, ಇದು ಕರ್ಮದ ನಿರ್ವಹಣೆ. ದಾದಿಯವರ ಮಾತು ಸದಾ ಇದೇ ಆಗಿರುತ್ತಿತ್ತು, ಕರ್ಮಾತೀತ ಆಗಲೇಬೇಕು ಅಂತ. ಅಂದ್ರೆ ಎಲ್ಲ ಲೌಕಿಕ ಬಂಧನಗಳಿಂದ, ದೇಹದ ಆಕರ್ಷಣೆಗಳಿಂದ ಸಂಪೂರ್ಣ ಮುಕ್ತರಾಗಬೇಕು. ಖಂಡಿತ. ಇನ್ನು ದೀದಿಯವರ ಮಾತು ಈಗ ಮನೆಗೆ ಹೋಗಬೇಕು ಅಂತ. ಈ ಮೂರೂ ಶ್ರೇಷ್ಠ ಆತ್ಮಗಳ ಮಾತುಗಳು ಕೇವಲ ಇತಿಹಾಸವಲ್ಲ, ಅವು ಸದಾ ನಮ್ಮ ಕಿವಿಯಲ್ಲಿ ಮೊಳಗುತ್ತಲೇ ಇರಬೇಕಾದ ಎಚ್ಚರಿಕೆಯ ಗಂಟೆಗಳು. ಈ ಎಚ್ಚರಿಕೆಯ ಜೊತೆಗೆ ಈ ಕಠಿಣ ಪಯಣದಲ್ಲಿ ನಮಗೆ ಆಸರೆಯಾಗಿ ನಿಲ್ಲಲು, ಇವೆಲ್ಲವನ್ನೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಾಬಾ ಅವರು ತಮ್ಮ ಅದ್ಭುತವಾದ ಶಕ್ತಿಯನ್ನೂ ಅಪಾರವಾದ ಪ್ರೀತಿಯನ್ನೂ ನೀಡ್ತಾರೆ. ಆ ಮಧುರವಾದ ನೆನಪು, ಪ್ರೀತಿಯ ಸಂದೇಶವನ್ನು ನಾವು ಬಾಬಾ ಅವರ ಮಾತುಗಳಲ್ಲೇ ಕೇಳೋಣ. मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಈ ಮಧುರವಾದ ನೆನಪು ಪ್ರೀತಿಯನ್ನು ಅಂತರಂಗದಲ್ಲಿ ಸ್ವೀಕರಿಸಿದಾಗ ಆಗುವ ಅನುಭವ ನಿಜಕ್ಕೂ ವರ್ಣನಾತೀತ. ಜಗತ್ತಿನ ಎಷ್ಟೋ ಜನರು ಪ್ರೀತಿಗಾಗಿ, ಒಂದು ಸಣ್ಣ ಭರವಸೆಗಾಗಿ ಪರಿತಪಿಸುತ್ತಿದ್ದಾರೆ. ನಿಜ. ಆದರೆ ಪರಮಪಿತ ಪರಮಾತ್ಮನಿಂದ ನೇರವಾಗಿ ಇಷ್ಟು ಆತ್ಮೀಯವಾಗಿ ಬರುವ ಈ ಪ್ರೀತಿ ಎಂತಹ ಅತೀಂದ್ರಿಯ ಆನಂದವನ್ನು ನೀಡುತ್ತೆ, ಅದೆಂತಹ ಅಪಾರವಾದ ಸುರಕ್ಷತೆಯ ಭಾವನೆಯನ್ನು ತುಂಬುತ್ತೆಂದ್ರೆ ಪ್ರಪಂಚದ ಬೇರೆ ಯಾವುದೇ ಭೌತಿಕ ಶಕ್ತಿಗೂ, ಯಾವುದೇ ಸಂಬಂಧಕ್ಕೂ ಇದನ್ನು ನೀಡಲು ಸಾಧ್ಯವಿಲ್ಲ. ಅನಂತವಾದ ಬ್ರಹ್ಮಾಂಡದ ಒಡೆಯನ ಹಸ್ತದ ಕೆಳಗೆ ನಾವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ ಎಂಬ ಆಳವಾದ ಭಾವನೆ ಪ್ರತಿಯೊಂದು ಕೋಶದಲ್ಲೂ ಮೂಡುತ್ತೆ. ಈ ಅಪಾರ ಪ್ರೀತಿಯ ಜೊತೆಗೆ ಇಂದಿನ ಮುರಳಿಯ ಅಂತಿಮ ಭಾಗಗಳು ನಮಗೆ ದೈನಂದಿನ ಜೀವನದಲ್ಲಿ ದಾರಿದೀಪವಾಗಿವೆ. ಇಂದಿನ ವರದಾನವನ್ನು ಗಮನಿಸೋಣ. ಸರ್ವ ಆತ್ಮರ ಪ್ರತಿ ಸ್ನೇಹ ಹಾಗೂ ಶುಭ ಚಿಂತಕನ ಭಾವನೆ ಇಡುವಂತಹ ದೇಹಿ ಅಭಿಮಾನಿ ಭವ. ಈ ವರದಾನದ ವಿಶ್ಲೇಷಣೆ ನಮ್ಮ ದೈನಂದಿನ ವ್ಯವಹಾರಕ್ಕೆ ಬಹಳ ಮುಖ್ಯ. ಲೌಕಿಕ ಜಗತ್ತಿನಲ್ಲಿ ನಮ್ಮನ್ನು ಯಾರಾದರೂ ಹೊಗಳಿದಾಗ, ನಮ್ಮ ಪರವಾಗಿ ಮಾತನಾಡಿದಾಗ ಅವರ ಬಗ್ಗೆ ನಮಗೆ ಸ್ನೇಹ ಭಾವನೆ ಇರುವುದು ಅತ್ಯಂತ ಸಹಜ. ಹೌದು, ಅದು ಎಲ್ಲಿಗೂ ಇರುತ್ತೆ. ಆದರೆ ನಿಜವಾದ ಪರೀಕ್ಷೆ ಎದುರಾಗುವುದು ಯಾರಾದರೂ ನಮಗೆ ತಿದ್ದುವಿಕೆ ಅಥವಾ ಶಿಕ್ಷಣ ನೀಡಿದಾಗ. ಯಾರಾದರೂ ನಮ್ಮ ತಪ್ಪನ್ನು ಎತ್ತಿ ತೋರಿಸಿದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ? ಅದನ್ನು ಅಪಮಾನ ಅಂತ ಭಾವಿಸ್ತೇವೆಯಾ? ಒಳಗೊಳಗೆ ಕೋಪಕೊಳ್ಳುತ್ತೇವೆಯಾ? ಬಹಳ ಜನ ಹಾಗೆ ಮಾಡ್ತಾರೆ. ಆದರೆ ಯಾರು ಇವರು ನನ್ನ ಶುಭ ಚಿಂತಕರು, ನನ್ನ ಒಳಿತಿಗಾಗಿ ಹೇಳುತ್ತಿದ್ದಾರೆ, ನನ್ನ ಪ್ರಗತಿಗಾಗಿ ತಿದ್ದುತ್ತಿದ್ದಾರೆ ಅಂತ ಅತ್ಯಂತ ಸಹಜವಾಗಿ ಸ್ವೀಕರಿಸ್ತಾರೋ ಅವರೇ ನಿಜವಾದ ದೇಹಿ ಅಭಿಮಾನಿ. ದೇಹಿ ಅಭಿಮಾನಿ ಸ್ಥಿತಿಯ ಮಹತ್ವವೇ ಅದು. ಒಂದು ವೇಳೆ ನಾವು ದೇಹಿ ಅಭಿಮಾನಿ ಆಗಿಲ್ಲದಿದ್ದರೆ ಅಲ್ಲಿ ಅವಶ್ಯವಾಗಿ ದೇಹಾಭಿಮಾನ ಇದ್ದೇ ಇರುತ್ತದೆ. ಅಭಿಮಾನ ಅಥವಾ ಅಹಂಕಾರ ಇರುವವರು ಎಂದಿಗೂ ಅಪಮಾನವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಸಣ್ಣ ಮಾತಿಗೂ ಘಾಸಿಗೊಳ್ಳುತ್ತಾರೆ. ಖಂಡಿತ.
ಆದ್ದರಿಂದ ಯಾರೇ ಏನೇ ಹೇಳಿದರೂ ಸದಾ ಎಲ್ಲರ ಬಗ್ಗೆಯೂ ಶುಭಚಿಂತಕರಾಗಿರುವುದು, ಎಲ್ಲರ ಏಳಿಗೆಯನ್ನೇ ಬಯಸುವುದು ನಮ್ಮ ರಕ್ಷಣಾ ಕವಚವಾಗಿದೆ. ಇನ್ನು ಇಂದಿನ ಸ್ಲೋಗನ್ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಸದಾ ಉನ್ನತ ಮಟ್ಟದಲ್ಲಿಡಲು ಸಹಾಯ ಮಾಡುತ್ತೆ. ಸ್ಲೋಗನ್ ಹೀಗಿದೆ: ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುತ್ತೀರೆಂದರೆ ದುಃಖಗಳ ಪ್ರಪಂಚವು ಮರೆತು ಹೋಗುವುದು. ಭೌತಿಕ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ದುಃಖಗಳಿರಬಹುದು, ಆರ್ಥಿಕ ಸವಾಲುಗಳಿರಬಹುದು, ಶಾರೀರಿಕ ಕಾಯಿಲೆಗಳಿರಬಹುದು. ಆದ್ರೆ ಶಿವಬಾಬಾನ ಪ್ರೀತಿಯೆಂಬ ಕವಚ ಒಮ್ಮೆ ನಮ್ಮನ್ನು ಆವರಿಸಿಕೊಂಡರೆ ಸಾಕು, ಆ ಪ್ರೀತಿಯ ಸಾಗರದಲ್ಲಿ ನಾವು ಸಂಪೂರ್ಣವಾಗಿ ಮುಳುಗಿ ಹೋದ್ರೆ ಆ ಹೊರಗಿನ ದುಃಖಗಳೆಲ್ಲವೂ ನಮ್ಮ ಅರಿವಿನಿಂದಲೇ ಮರೆತು ಹೋಗುತ್ತವೆ. ನಿಜ. ಈ ಸ್ಲೋಗನ್ ದಿನವಿಡೀ ನಮ್ಮ ಮನಸ್ಸನ್ನು ಏರಿಳಿತಗಳಿಲ್ಲದೆ ಸ್ಥಿರವಾಗಿರುವ ಬಹುದೊಡ್ಡ ಆಧಾರವಾಗಿದೆ. ಕೊನೆಯದಾಗಿ, ನಮ್ಮ ಅಡಿಪಾಯವನ್ನು ಗಟ್ಟಿಮಾಡುವ ಅವ್ಯಕ್ತ ಸೂಚನೆ, ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಇದನ್ನು ಒಂದು ಸುಂದರ ದೃಶ್ಯದ ಮೂಲಕ ಅರ್ಥಮಾಡಿಕೊಳ್ಳಬಹುದು. ಒಂದು ಚಿಕ್ಕ ಮಗು ಜನನಿಬಿಡ ರಸ್ತೆಯಲ್ಲಿ ದೊಡ್ಡವರ ಕೈ ಹಿಡಿದು ನಡೆಯುವಾಗ ಹೇಗೆ ನಿಶ್ಚಿಂತವಾಗಿರುತ್ತದೆಯೋ, ಅದಕ್ಕೆ ದಾರಿಯ ಬಗ್ಗೆ, ವಾಹನಗಳ ಬಗ್ಗೆ ಯಾವುದೇ ಭಯವಿರುವುದಿಲ್ಲವೋ, ಹಾಗೇ ಬಾಬ್ದಾದಾರವರಿಗೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಅರ್ಪಿಸಿದಾಗ ಆ ಅಲೌಕಿಕ ಜೀವನದ ಕೈ ಅವರ ಕೈಯಲ್ಲಿರುತ್ತೆ. ಖಂಡಿತ. ನಮ್ಮ ಗುರಿಯತ್ತ ಕೊಂಡೊಯ್ಯುವ ಎಲ್ಲಾ ಜವಾಬ್ದಾರಿ ಅವರದೇ ಆಗುತ್ತೆ. ನಾವು ಮಾಡಬೇಕಾಗಿರೋದು ಕೇವಲ ನಮ್ಮೊಳಗಿನ ಸಂಶಯಗಳನ್ನು, ಹೊರೆಗಳನ್ನು ಇಳಿಸಿ ಹಗುರಾಗುವುದಷ್ಟೇ. ಎಂತಹ ಸುಂದರವಾದ ಆಳವಾದ ಜ್ಞಾನವಿದು. ಜ್ಞಾನನ ಪ್ರತಿಯೊಂದು ಬಿಂದುವು ಆತ್ಮವನ್ನು ಎಚ್ಚರಿಸುವಂತಿದೆ. ಈಗ ಈ ಎಲ್ಲಾ ಜ್ಞಾನ ಬಿಂದುಗಳನ್ನು, ವರದಾನವನ್ನು ಕೇವಲ ಬುದ್ಧಿಯ ಮಟ್ಟದಲ್ಲಿ ಉಳಿಸಿಕೊಳ್ಳದೆ ನಮ್ಮ ಆತ್ಮದೊಳಗೆ ಆಳವಾಗಿ ಇಳಿಸಿಕೊಂಡುವ ಸಮಯ. ಹೌದು. ನಮ್ಮ ಮನಸ್ಸಿನ ವೇಗವನ್ನು ನಿಧಾನಗೊಳಿಸೋಣ. ಹೊರಗಿನ ಪ್ರಪಂಚದ ಎಲ್ಲ ಗದ್ದಲಗಳಿಂದ ಬಿಡಿಸಿಕೊಂಡು ಅತ್ಯಂತ ಶಾಂತ ಮತ್ತು ಧ್ಯಾನಸ್ಥ ಸ್ಥಿತಿಗೆ ಬರೋಣ. ನಮ್ಮ ಸಂಪೂರ್ಣ ಗಮನವನ್ನು ನಮ್ಮ ಭ್ರೂಕುಟಿಯ ಮಧ್ಯದಲ್ಲಿರುವ ಪ್ರಕಾಶಮಾನವಾದ, ಚೈತನ್ಯಶೀಲವಾದ ಆತ್ಮದ ಕಡೆಗೆ ತರೋಣ. ಆ ಹೊಳೆಯುವ ನಕ್ಷತ್ರವನ್ನು ನೋಡೋಣ. ನಾನು ಒಂದು ಶ್ರೇಷ್ಠವಾದ, ದಿವ್ಯವಾದ ಆತ್ಮ. ನನ್ನ ಮೂಲ ಮನೆ ಆ ಪರಮಶಾಂತಿಯ ಧಾಮವಾದ ಪರಂಧಾಮದಿಂದ ಪರಮಪಿತ ಶಿವಬಾಬಾನ ದಿವ್ಯವಾದ, ಪವಿತ್ರವಾದ ಜ್ಞಾನ ಮತ್ತು ಪ್ರೀತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಸುರಿಯುತ್ತಿವೆ. ಆ ಪರಮಾತ್ಮನ ಸಂಗದ ಅವಿನಾಶಿ ಬಣ್ಣ ನನ್ನ ಪ್ರತಿಯೊಂದು ಸಂಕಲ್ಪವನ್ನು, ಪ್ರತಿಯೊಂದು ಭಾವನೆಯನ್ನು ಸಂಪೂರ್ಣವಾಗಿ ಪವಿತ್ರಗೊಳಿಸುತ್ತಿದೆ. ಹಳೆಯದೆಲ್ಲವೂ ಆ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದೆ. ಇಂದಿನ ದಿವ್ಯ ವರದಾನ ನನ್ನ ಆತ್ಮದ ಅಂತರಾಳದೊಳಗಿಳಿಯುತ್ತಿದೆ. ನಾನು ಸರ್ವರ ಶುಭಚಿಂತಕ. ಯಾರೇ ನನಗೆ ಶಿಕ್ಷಣ ನೀಡಿದ್ರೂ, ತಿದ್ದಿದ್ರೂ ಅವರು ನನ್ನ ಏಳಿಗೆಯನ್ನು ಬಯಸುವವರು ಎಂಬ ಶುದ್ಧ ಸ್ನೇಹಭಾವನೆ ನನ್ನಲ್ಲಿದೆ. ನಾನು ಸಂಪೂರ್ಣ ದೇಹಿ ಅಭಿಮಾನಿ. ಶರೀರದ ಯಾವುದೇ ಆಕರ್ಷಣೆ ನನಗಿಲ್ಲ. ನಾನು ಸದಾ ಪರಮಾತ್ಮನ ಅಗಾಧವಾದ ಪ್ರೀತಿಯಲ್ಲಿ ಮುಳುಗಿರುವ ಪವಿತ್ರ ಹಂಸ. ಈ ಪ್ರಪಂಚದ ಯಾವುದೇ ದುಃಖ, ಯಾವುದೇ ಚಿಂತೆ ನನ್ನನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಸರ್ವಶಕ್ತ ಬಾಬಾನ ಕೈ ನನ್ನ ಕೈಯಲ್ಲಿದೆ. ಆದ್ದರಿಂದ ನಾನು ಸದಾ ನಿರ್ಭಯ. ನಾನು ಸಂಪೂರ್ಣ ನಿಶ್ಚಿಂತ. ಈ ಅದ್ಭುತವಾದ, ಆಳವಾದ ಶಾಂತಿಯ ಅನುಭವದಿಂದ ನಿಧಾನವಾಗಿ ಹೊರಬರುತ್ತಾ ಇಂದಿನ ಈ ಜ್ಞಾನದ ಮಂಥನವನ್ನು ನಾವು ಮುಕ್ತಾಯಗೊಳಿಸುವ ಹಂತಕ್ಕೆ ಬಂದಿದ್ದೇವೆ. ನೆನಪಿರಲಿ, ಈ ಜ್ಞಾನವು ಕೇವಲ ಕೇಳಿ ಮರೆಯುವುದಕ್ಕಲ್ಲ. ಇದು ಪ್ರತಿಯೊಂದು ಹೆಜ್ಜೆಯಲ್ಲೂ, ಜೀವನದ ಪ್ರತಿಯೊಂದು ಉಸಿರಿನಲ್ಲೂ ಅಳವಡಿಸಿಕೊಳ್ಳುವುದಕ್ಕಾಗಿ. ಇಲ್ಲಿಂದ ಹೊರಡುವ ಮುನ್ನ ಇಡೀ ದಿನ ಮೆಲುಕು ಹಾಕಲು ಒಂದು ಸಣ್ಣ ಚಿಂತನೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ. ದಿನನಿತ್ಯದ ಲೌಕಿಕ ಜವಾಬ್ದಾರಿಗಳ ಗದ್ದಲದ ನಡುವೆ ಮಾಯೆಯು ಆಲಸ್ಯ, ಹುಡುಗಾಟಿಕೆ ಅಥವಾ ಯಾವುದೇ ಹಳೆಯ ಸಂಸ್ಕಾರದ ರೂಪದಲ್ಲಿ ನಮ್ಮ ಬಳಿ ಬಂದಾಗ ನಾನು ಈಗಲೂ ಪರಮಾತ್ಮನ ಜೊತೆ ಕಂಬೈಂಡ್ ಆಗಿದ್ದೇನೆಯೇ ಎಂದು ನಮ್ಮನ್ನು ನಾವೇ ಹೇಗೆ ಎಚ್ಚರಿಸಿಕೊಳ್ಳಬಹುದು? ಆ ಕಂಬೈಂಡ್ ಸ್ವರೂಪದ ಅರಿವು ನಮ್ಮನ್ನು ಮಾಯೆಯಿಂದ ಹೇಗೆ ರಕ್ಷಿಸುತ್ತದೆ? ಈ ಪ್ರಶ್ನೆ ದಿನವಿಡೀ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿರಲಿ. ಸದಾ ಶಿವಬಾಬಾನ ಮಧುರ ನೆನಪಿನಲ್ಲಿರಿ. ಮನ್ಮನ ಭವಸ್ಥಿತಿಯಲ್ಲಿ ನೆಲೆಸಿರಿ. ಕಳೆದು ಹೋಗಿರುವುದನ್ನು ಸಂಪೂರ್ಣವಾಗಿ ಮರೆತು ಈ ಹೊಸ ಜನ್ಮದ ದಿವ್ಯ ಆನಂದವನ್ನು ಪ್ರತಿಯೊಂದು ಕ್ಷಣವೂ ಅನುಭವಿಸಿ. ಈ ಸುಂದರವಾದ, ಆಳವಾದ ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಸದಾ ಖುಷಿಯಾಗಿರಿ, ಸಂಪೂರ್ಣ ಪವಿತ್ರವಾಗಿರಿ. ಓಂ ಶಾಂತಿ. ಓಂ ಶಾಂತಿ.